ಇರಾನ್ ಅಣ್ವಸ್ತ್ರ ಹೊಂದಲು ನಾನು ಬಿಡಲ್ಲ ಅಂತ ಹೇಳಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾನು ಪ್ರಧಾನಿ ಆಗಿರುವವರೆಗೂ ಕೂಡ ಅದು ಅಸಾಧ್ಯ. ಇರಾನ್ಗೆ ನೇರವಾಗಿ ನೆತನ್ಯಾಹು ಅವರು ಈ ರೀತಿಯಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಹಿಜ್ಬುಲ್ಲಾಗಳಿಗೆ ಬೆಂಬಲವನ್ನ ನೀಡೋದನ್ನ ಇರಾನ್ ನಿಲ್ಲಿಸಬೇಕು, ಇಲ್ಲವಾದ್ರೆ ಅಣ್ವಸ್ತ್ರವನ್ನ ಹೊಂದೋದಕ್ಕೆ ನಾನು ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇರಾನ್ಗೆ ಬೆಂಜಮಿನ್ ನೆತನ್ಯಾಹು ಅವರು ಈ ರೀತಿಯಾದಂತಹ ಖಡಕ್ ವಾರ್ನಿಂಗ್ ಅನ್ನ ನೀಡಿರುವಂತದ್ದು. ಈ ಒಂದು ಸಂಧಾನ ಸಭೆ ನಡೆಯುತ್ತೆ, ಎಲ್ಲವೂ ಕೂಡ ತಣ್ಣಗಾಗತ್ತೆ, ಎಲ್ಲವೂ ನಾರ್ಮಲ್ ಆಗತ್ತೆ ಅಂತ ಇದ್ದಂಗೆ ಈಗ ಒಂದೊಂದೇ ಸಮಸ್ಯೆಗಳು ಮತ್ತಷ್ಟು ಹುಟ್ಟುತ್ತಾ ಇವೆ. There are so many dear friends here, and I mean that. So last year, standing on this stage, I spoke about decisions, difficult decisions, historic decisions. Decisions that many at the time, Mark, many of those running against me, said that I shouldn't have taken at the time. They told me not to enter Rafah. I entered Rafah. I was told not to strike Hezbollah. We struck Hezbollah. They told me not to confront Iran. We confronted Iran. And today I want to begin with a simple question. What have we achieved? Because these same people and whatever, their cronies in the press are trying to diminish tomorrow. There are so many dear friends here, and I mean that. So last year, standing on this stage, I spoke about decisions, difficult decisions, historic decisions, decisions that many at the time. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ನೀಡ್ತಾ ಹೋಗ್ತಾರೆ. ಅನಂತರಾಮಯ್ಯ, ಇಲ್ಲಿ ಹಿಜ್ಬುಲ್ಲಾಗಳಿಗೆ ಬೆಂಬಲವನ್ನ ನೀಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ಇರಾನ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಈ ರೀತಿಯಾಗಿ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಹಾಗಾಗಿ ಈಗ ಇರಾನ್ ಮುಂದಿನ ನಿರ್ಧಾರ ಏನಿರಬಹುದು ಅಂತ? ಸುನಿಧಿ, ಏನು ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಏನು ಸ್ವಿಟ್ಜರ್ಲೆಂಡ್ ನಲ್ಲಿ ಮಾತುಕತೆ ಆರಂಭವಾಗಿರುವಂತದ್ದು. ಈ ಒಂದು ಮಾತುಕತೆ ಕಳೆದ ಭಾನುವಾರದಿಂದಲೇ ಆರಂಭವಾಗಿರುವಂತಹ ಮಾತುಕತೆ. ಇದರಲ್ಲಿ ಯುಎಸ್ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ JD ವ್ಯಾನ್ಸ್ ಅವರು ಲೀಡ್ ಮಾಡಿರುವಂತದ್ದು. ಅದ್ರ ಜೊತೆಗೆ ಏನು US ಸ್ಪೆಷಲ್ ಎನ್ವೆ ಆಗಿರುವಂತಹ ಸ್ಟೀವ್ ವೆಟ್ಕಾಫ್ ಅವರು ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ಏನು ಮೀಡಿಯೇಟರ್ ಆಗಿ ಏನು ಪಾಕಿಸ್ತಾನ ಮತ್ತೆ ಏನು ಕತಾರ್, ಈ ಒಂದು ಎರಡೂ ದೇಶಗಳ ಮೀಡಿಯೇಟರ್ ಆಗಿ ಕಾರ್ಯನಿರ್ವಹಿಸ್ತಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ಹೆಜ್ಬುಲ್ಲಾನೇ ಒಂದು ದೊಡ್ಡ ಒಂದು ಕಾನ್ಫ್ಲಿಕ್ಟ್ ಆಗಿರುವಂತದ್ದು. ಇಲ್ಲಿ ಇರಾನ್ ಕೂಡ ಏನು ಮೀಡಿಯೇಟರ್ಗೆ ಹೇಳಿರುವಂತ ಒಂದು ವಿಚಾರ, ಪಾಕಿಸ್ತಾನ ಮತ್ತೆ ಕತಾರ್ಗೆ ಮೊದಲು ಏನು ಹೆಜ್ಬುಲ್ಲಾ ಮತ್ತೆ ಅದ್ರ ಜೊತೆಗೆ ಏನು ಲೆಬನಾನ್ ಸಮಸ್ಯೆ ಬಗೆಹರಿಬೇಕು ಅನ್ನೋದು. ಲೆಬನಾನ್ ಮೇಲೆ ಶನಿವಾರ ಅಷ್ಟೇನೆ ಮತ್ತೆ ಇರಾನ್ ಏನು ಇಸ್ರೇಲ್ ಅಟ್ಯಾಕ್ ಮಾಡಿರೋದ್ರಿಂದಾಗಿ ಈ ಶಾಂತಿ ಮಾತುಕತೆ ನಡೆತಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅಟ್ಯಾಕ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಮೊದಲಿಗೆ ಲೆಬನಾನ್ ಅನ್ನ ಈ ಒಂದು ಏನು ಪೀಸ್ ಟಾಕ್ ಅಲ್ಲಿ ಮುಖ್ಯವಾಗಿ ಮೊದಲು ಅದೇ ಬಗೆಹರಬೇಕು ಅನ್ನೋ ಒಂದು ಬಿಗಿ ಪಟ್ಟನ್ನ ಇರಾನ್ ಮುಂದೆ ಇಟ್ಟಿದ್ದಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಒಂದ್ ರೀತಿಯಾಗಿ ಒಂದು ರೀತಿ ಅಮೆರಿಕವನ್ನೇ ಓವರ್ಟೇಕ್ ಮಾಡಿ ಒಂದ್ ರೀತಿಯಾಗಿ ಅಟ್ಯಾಕ್ ಮಾಡಿರುವಂತದ್ದು. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ರು, ಇಲ್ಲ ನಾನು ಅದನ್ನ ಹೇಳ್ತೀನಿ, ಏನು ಬೆಂಜಮಿನ್ ನೆತನ್ಯಾಹು ಅವ್ರಿಗೆ ನಾನು ಹೇಳ್ತೀನಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಏನು ಪೀಸ್ ಟಾಕ್ ಸಂದರ್ಭದಲ್ಲಿ ಯಾರು ಕೂಡ ಪರಸ್ಪರ ದಾಳಿ ಮಾಡುವಂತದ್ದು ಬೇಡ, ಇದು ದಾಳಿ ಆದ್ರೆ ಮತ್ತೆ ಈ ಒಂದು ಮಾತುಕತೆಗೆ ಹಿನ್ನಡೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು. ಆದ್ರೂ ಕೂಡ ಅವರು ಹೇಳಿದ್ರು ಕೂಡ ಈ ರೀತಿಯಾಗಿರುವಂತಹ ಬೆಂಜಮಿನ್ ನೆತನ್ಯಾಹು ಅವರ ವರ್ತನೆ ಒಂದ್ ರೀತಿಯಾಗಿ ಸ್ವಲ್ಪ ಈ ಒಂದು ನೆಗೋಷಿಯೇಷನ್ಗೆ ಹಿನ್ನಡೆ ಆಗಿದೆ ಅಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ಇರಾನ್ನ ಏನು ಅಧಿಕಾರಿಗಳು ಇರಾನ್ನ ಫಾರಿನ್ ಮಿನಿಸ್ಟರ್ ಆಗಿರುವಂತಹ ಅಬ್ಬಾಸ್ ಅರಗ್ಚಿ ಇದ್ರ ಬಗ್ಗೆ ತುಂಬಾ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇತ್ತು. ಆದ್ರೂ ಕೂಡ ಈ ಒಂದು ಪೀಸ್ ಟಾಕ್ ಬಗ್ಗೆ ಪರಸ್ಪರ ಒಪ್ಪಿಗೆ ಮುಖಾಂತರವಾಗಿ ಒಂದು ಹಂತಕ್ಕೆ ಬಂದಿದ್ದಾರೆ. ಬಟ್ ಇನ್ನ ಏನು
ಮೊದಲನೇ ಮಾತುಕತೆ ಆದಂಗೆ 60 ದಿನಗಳ ಒಂದು ಏನು ಅವಧಿ ಇದೆ, 60 ದಿನಗಳ ಅವಧಿನಲ್ಲಿ ಅವರು 60 ದಿನಗಳ ಒಳಗಡೆನೆ ಈ ಒಂದು ಮಾತುಕತೆಯನ್ನ ಬಗೆಹರಿಸ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ರೆ. ಮತ್ತೆ ಏನು ಮೀಡಿಯೇಟರ್ ಸ್ಥಾನವನ್ನು ವಹಿಸಿರುವಂತಹ ಪಾಕಿಸ್ತಾನ ಮತ್ತೆ ಕತಾರ್ ಕೂಡ ಹೇಳಿದೆ, ಇಲ್ಲ ಎರಡೂ ದೇಶಗಳು ಒಪ್ಪಿಕೊಂಡಿದ್ದಾರೆ ಏನು ಈ ಒಂದು ಪೀಸ್ ಟಾಕ್ ಬಗ್ಗೆ. ಮತ್ತೆ ಈಗ 60 ದಿನಗಳೇನಿದೆಯಲ್ಲ ಅದರಲ್ಲಿ ಈ ಒಂದು ಟೆಕ್ನಿಕಲ್ ಯಾವ್ಯಾವೆಲ್ಲ ಸಮಸ್ಯೆಗಳಿದಾವೆ, ಇನ್ಕ್ಲೂಡಿಂಗ್ ಯುರೇನಿಯಂ ಆಗಿರ್ಬೋದು, ಇನ್ನಿತರ ಏನು ಹೊರ್ಮೂಜ್ ಆಗಿರ್ಬೋದು, ಜೊತೆಗೆ ಲೆಬನಾನ್ ಇಶ್ಯೂಗಳನ್ನ ಹಂತವಾಗಿ ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ನಾವು ಮಾತುಕತೆಯನ್ನ ಆಡ್ತೀವಿ ಅಂತ ಹೇಳಿದ್ದಾರೆ ಸುನಿಧಿ. ಧನ್ಯವಾದಗಳು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.